ಈಗ ಪಾರ್ಲಿಮೆಂಟ್ನಾಗ ಮಾತಾಡೋಕ್ಕಾಗ್ತದೆ. ಯಾಕಂದ್ರೆ ಅವ ಚೀಫ್ ಆಫೀಸರ್ ಇರ್ತಾನೆ, ಲೇಬರ್ ಮಿನಿಸ್ಟರ್ ಇರ್ತಾನೆ. ಹಿಂದಿ ಇಂಗ್ಲೀಷ್ ಎರಡು ನಡೀತಾವಲ್ಲ, ಅವು ಎರಡು ಬರಲ್ಲ ಅಂದ್ರೆ ಅದರಿಂದ ನುರಿತ ಜನ ಪ್ರೆಸೆಂಟೇಷನ್ ಮಾಡಿ ಸರ್ಕಾರಕ್ಕೆ ಇದು ಒಂದು ಸಂಘಟನೆ ಭಾಳ ಸ್ಟ್ರಾಂಗ್ ಅದು. ಇವನ್ ಖುದ್ದು ಮೋದಿಯವರು ಕೂಡ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವರಿಗೆ ಒಂದು ಪ್ರಶ್ನೆ ಕೇಳಿದರು, ಇಷ್ಟು ಬೇಗನೆ ನೀನು ಆಲ್ ಇಂಡಿಯಾ ಹೆಂಗೆ ಮಾಡಿರಿ? ಪ್ರತಿ ಇಲ್ಲಿ ಮೀಟಿಂಗ್ ಆಗಿದ್ರೆ ಅಲ್ಲಿ ಡೆಲ್ಲಿಗೆ ಮೆಸೇಜ್ ಬಂದಿರ್ತದೆ. BMSಗೆ ಬರ್ತೀನಿ, ಸರ್ಕಾರ BMSನ ಕರೆಸಿ 5,000 ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅವ್ರು 7,500 ಹೇಳಿದ್ದೆ ಕರೆಕ್ಟ್ ಅದ. ನೀವು 7,500 ಮಾಡಿದ್ರೆ ಅವರು 7,500 ಮಾಡಿ ಮಾಡ್ತಾ ಇದ್ದಾರೆ. ಇದು ನಮ್ಮ ವಿಜಯ, ಸರ್ಕಾರದ ಯೂನಿಯನ್ ಮಾಡಿದ್ದು ವಿಜಯ. ಯಾಕೆ 7,500 ಮಾಡಂದ್ರೆ ಅವ್ರಿಗೆ ಅವ್ರ ತಲೆಯಲ್ಲೂ 7,500 ಮಾಡೋದು. 7,500 ಮಾಡೋದಿದ್ದಾಗ ತಮ್ಮದೇ ಆದ ಯೂನಿಯನ್ 5,000 ಕೇಳದ ಮಾಡಿದ್ರೆ ಅವ್ರಿಗೆ ಇನ್ಸಲ್ಟ್ ಮಾಡಿದಾಗ ಆಗ್ತದೆ ತಮ್ಮ ಯೂನಿಯನ್ಗೆ. ಸ್ವಲ್ಪ ಕಾಮನ್ ಸೆನ್ಸ್ ವಿಚಾರ ಮಾಡಿರಿ. ಅದಕ್ಕೆ ಲೆಟರ್ ಬರ್ದಾರ ಅವರು ನಿರ್ಮಲಾ ಸೀತಾರಾಮನ್ಗೆ BMS ವತಿಯಿಂದ. ಇಲ್ಲದ ಸುಬ್ಬಣ್ಣವ್ರ ಕಡೆ ಎಲ್ಲ ಕಾಪಿ ಅದ. ನೀವು 7,500 ಪ್ಲಸ್ DA ಆರೋಗ್ಯ ಸೌಲಭ್ಯ ನಿಮ್ದೆಲ್ಲ ಬಜೆಟಲ್ಲಿ ರೀಬಜೆಟ್ ಮಾಡಿದ್ದನ್ನು ಇನ್ಕ್ಲೂಡ್ ಮಾಡಿರಿ. ಇವೆಲ್ಲ ಒಳ್ಳೆ ಡೆವಲಪ್ಮೆಂಟು. ಈಗ ನಮ್ಮ ತಲೆಯಲ್ಲಿ ಏನು ಬಂತು, ನಿನ್ನೆ ಫೋನ್ ಕಾಲ್ ಬಂತು, ನೀವು ಧರಣಿ ಮಾಡಬೇಡ್ರಿ, ನಾವು ಮಾಡ್ತೀವಿ. ಈಗ ನೀವು ಲೇಬರ್ ಕೋಡ್ ಆಫ್ ಕಾಂಡಕ್ಟ್ ಎಷ್ಟು ಜನ ಓದಿರಿ ಗೊತ್ತಿಲ್ಲ, ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಪೆನ್ಷನ್ದು ಒಂದು ವಿಷಯ ಇದೆ. ಯಾರು ಓದಿಲ್ಲ ಒಂದು ಓದ್ರಿ, ಪೆನ್ಷನ್ದು ಒಂದು ವಿಷಯ ಇದೆ. ಅವರು ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡ್ತಾರೆ. ಊಹಾಪೋಹಗಳು ನಮ್ಗೆ ಯಾರು ಬಾಯಿ ಬಿಚ್ಚಿ ಹೇಳಿಲ್ಲ. ನಾವು ಓದೋರು ಈ ಪಾಯಿಂಟ್ ತಗೊಳ್ಳಪ್ಪ, ಇದು ನಮ್ಮದು ಆಗ್ಬೋದು. ನಮ್ಮನ್ನು ಕರೆದಾರ ಅವರು 1ನೇ ತಾರೀಕು. ನಾವು ಈ ಸರಿ ಹೋದಾಗ ಮಾತ್ರ ನಾವು 2 ಪ್ರಶ್ನೆಗಳನ್ನು ಮತ್ತೆ ಕೇಳ್ಕೊಂಡು ಮಾಡಿದ್ವಿ. ನೀವು ನಮಗೆಲ್ಲ ಲೆಟ್ರ್ ಕೊಡೋಕೆ ಹೋಗ್ಬೇಡ್ರಿ, ನಾವು ಬೇರೆ ಯಾವುದೂ ನಿಮ್ಮನ್ನು ಕೇಳಲ್ಲ. ನೀವು ಎಷ್ಟು ಮಾಡ್ತೀರಿ, ಯಾವಾಗ ಮಾಡ್ತೀವಿ ಹೇಳ್ಬೇಡ್ರಿ, ನಾವು ಇರ್ತೀವಿ, ನಾವು ವೇಟ್ ಮಾಡ್ತೀವಿ. ನಮ್ಮ ಜನರಿಗೆ ಕಾಯಿಸ್ಲಿಕ್ಕೆ ಹೋಗ್ಬೇಡ್ರಿ. ಈ ಒಂದು ವಿಚಾರಗಳನ್ನು ಇಟ್ಕೊಂಡು ನಾನು ಕೂಡ 30ನೇ ತಾರೀಕು ಇಲ್ಲಿಂದ ಹೋಗ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮ ಬಂದ್ ಮಾಡೋಂಗಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ಎಂದು ಬಂದು ಮಾಡಬಾರ್ದು. ಯಾಕಂದ್ರೆ ನಮ್ಮ ಬ್ಯಾಂಕ್ನಲ್ಲಿ ಬೀಳೋವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಇದೆ. ಎಡಗೈ ಬಲಗೈ ನಂಬಲ್ಲ, ಆಗೋದಿಲ್ಲ. ಎಲ್ಲ ಬಟ್ ಸಮ ಇಲ್ಲ. ಹೌದ್ರಿ, ಎಂಥ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದ್ದೆ ಇಂಪ್ಲಿಮೆಂಟ್ ಆಗೋಲ್ತು. 2ನೇದು ಹೈಯರ್ ಪೆನ್ಷನ್ ವಿಷಯ. ಕಲ್ಕತ್ತಾ ಹೈಕೋರ್ಟ್ ಇಷ್ಟು ಚೆನ್ನಾಗಿ ಜಡ್ಜ್ಮೆಂಟ್ ಹೊಟ್ಟದ, ಬೈದು ಬಿಟ್ಟದ ಅವ್ರಿಗೆ. ನೀವು ಇಷ್ಟು ಸಲ ಏನೇನು ನೀವು ನೋಟಿಫಿಕೇಶನ್ ತೆಗೆದಿರ ಎಲ್ಲ ಕ್ಯಾನ್ಸಲ್ ಮಾಡ್ರಿ. ಪೆನ್ಷನ್ದಾರರೇ, ಹೈಯರ್ ಪೆನ್ಷನ್ನು ಮಿನಿಮಮ್ ಪೆನ್ಷನ್ನು ಇಲ್ಲ, ಎಲ್ಲರೂ ಪೆನ್ಷನ್ಗೆ ಅರ್ಹರು. ಎಂಥ ಜಡ್ಜ್ಮೆಂಟ್ ಇದು ಆಗ್ಯದ. ಅವ್ರಿಗೂ ತಿಳಿದದ, ಅವರು ಮಾಡ್ತಾರ, ನನಗೆ ಗೊತ್ತದ ಇದ್ರ ಬಗ್ಗೆ, ನೋ ಡೌಟ್. ಬಟ್ ಇನ್ನೊಂದು ಹೇಳ್ತೀನಿ ನಾನು ನಿಮ್ಗೆ, ಜಮ್ಶೆಡ್ಪುರಲ್ಲಿ ಒಂದು ಗ್ರೂಪ್ ಹೋಯ್ತು, ಲೋಕಲ್ MP ಕರ್ಕೊಂಡು. ಈ ಕಡೆ ಬನ್ನಿ, ಆ ಕಡೆ. ಜಮ್ಶೆಡ್ಪುರಲ್ಲಿ ಒಂದು ಅವ್ರು ಏನು ಮಾಡಿದ್ರು, ಲೋಕಲ್ MP ಕರ್ಕೊಂಡು EPF ಆಫೀಸ್ಗೆ ಹೋಗ್ಬಿಟ್ರು. ಹೋಗಿ 480 ಜನ ನಮ್ಗಿಂತವ್ರಿಗೆ ಪೆನ್ಷನ್ ಯಾಕೆ ನೀವು ರಿಜೆಕ್ಟ್ ಮಾಡೀನಿ? ನನ್ನ ಜನರಿಗೆ ಪೆನ್ಷನ್ ಹೈಯರ್ ಪೆನ್ಷನ್ ಆಗೋಯ್ತು. ಮೊನ್ನೆ ಅಕೋಲಾದಾಗ ಆಗ್ಯದ, ಮಹಾರಾಷ್ಟ್ರ
ಹೀಗಾಗಿ ನಾವು ಯಾಕೆ ಮಾಡಬಾರ್ದು ನಮ್ಮ ಕರ್ನಾಟಕದವ್ರಿಗೆ ಅಂತ. NTPC ಕೂಡ ಆಗಿದೆ ಸರ್. ಹಾಂ, ನಮ್ಮ ಕರ್ನಾಟಕದವ್ರಿಗೆ ಈ ಕೆಲವು ಮಂದಿ ಅಂತಾರೆ ಬರೀ KSRTC BMTC ಅಂತ ಹೇಳ್ರಿ, ನಮ್ಗನ್ನಲ್ಲ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ.